ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ, ನಾವು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಂದರೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ. ಮನೆ ದೇವರು ಅಂತಂದರೆ ಮಹದೇಶ್ವರ, ಮಲೆ ಮಹದೇಶ್ವರ ಇದೆಯಲ್ಲ, ಸೊ ಅದು ನಮ್ಮ ಮನೆ ದೇವರು. ಸೊ ನಾವು ಬಂದ್ಬಿಟ್ಟು ಅಲ್ಲಿಗೆ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಒಂದು 5 to 6 ಟೈಮ್ಸ್ ಆದರೂ ಹೋಗೇ ಹೋಗ್ತೀವಿ. ಓಕೆನಾ. ಅಲ್ಲಿಗೆ ಹೋಗೋಕ್ಕೆ ಅಂತಲೇ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತಿಂಡಿಗೆ ಅಂತಂದ್ಬಿಟ್ಟು ಇಡ್ಲಿ ಹಾಗೆಯೇ ಬೀಟ್ರೋಟ್ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಬೇಗ ಒಂದು 4:30ಗೆಲ್ಲ ಎದ್ದಿದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ, ಯಾಕಂದರೆ ಬೇಗ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾವು ಮನೇನ ಬಿಟ್ಟು ವಾಪಸ್ ಗುಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗಿನ ಮೂಡಲ್ವಾ, ಒಂಥರ ನಿದ್ದೆನೇ ಎಳಿತಾ ಇರುತ್ತೆ. ಯಾಕಂದರೆ ಬೇಗ ಎದ್ದಿರ್ತೀವಿ, ಹಾಗೆಯೇ ಬ್ರಷ್ ಎಲ್ಲ ಆಗಿಬಿಟ್ಟಿರುತ್ತೆ, ಫ್ರೆಶ್ ಅಪ್ ಆಗಿಬಿಟ್ಟಿರ್ತೀವಿ ಅಲ್ವಾ. ಸೊ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಹಾಗಾಗಿ ಮತ್ತೆ ನೂರ ಹತ್ರ ನಾವು ಸ್ಟಾಪ್ ಮಾಡಿದ್ರು ಬಸ್ನ. ಡೈರೆಕ್ಟ್ ಮಹದೇಶ್ವರ ಬೆಟ್ಟಕ್ಕೆ ಗುಡ್ಲುಪೇಟೆಯಿಂದ ಹೋಗಿದ್ದಿದ್ದು. ಅಲ್ಲೇ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು, ತಿಂಡಿ ಎಲ್ಲ ನಾವು ಮನೆಯಲ್ಲೇ ತೊಗೊಂಡೋಗಿದ್ವಿ ಅಲ್ವಾ. ಸೊ ಹಾಗಾಗಿ ಅಲ್ಲೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇವಾಗ ತಾಲ್ ಬೆಟ್ಟದ ಹತ್ರ ಸ್ಟಾಪ್ ಕೊಟ್ಟಿದ್ರು ಜಸ್ಟ್ ಕೈ ಮುಗಿಯೋದಕ್ಕೆ. ಹಾಗೆಯೇ ಅಲ್ಲಿ ಕೈಯೆಲ್ಲ ಮುಗ್ದೆ ಆದಮೇಲೆ ತಿರುವುಗಳು ಏನು ಬರುತ್ತೆ ಅಲ್ವಾ, ಸೊ ಆ ಟೈಮಲ್ಲಿ ವಾಮಿಂಟ್ ಆಗೋದು ಜಾಸ್ತಿ ಅಲ್ವಾ, ಸಿಕ್ಕಾಬಟ್ಟೆ ಜಾಸ್ತಿ. ಬಟ್ ನನಗಂತೂ ಏನು ಅಂದರೆ ಎಷ್ಟೇ ದೂರ ಹೋದ್ರೂ ಏನೇ ಎಲ್ಲಿಗೆ ಹೋದ್ರೂ ಜಾಸ್ತಿ ಏನು ವಾಮಿಂಟ್ ಆಗಲ್ಲ. ವಾಮಿಂಟೇ ಆಗಲ್ಲ ಜಾಸ್ತಿ ಅನ್ನೋದಕ್ಕಿಂತ ಆರಾಮಾಗಿ ಏನಾದರೂ ತಿಂತಾನೇ ಇರ್ತೀನಿ. ಯಾಕಂದರೆ ತಿಂತಾ ಇದ್ದಾಗ ಅಷ್ಟೊಂದೇನು ಸ್ಮೆಲ್ ಬರೋದು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಆ ಥರ ಎಲ್ಲ ಮಾಡಬೇಕು ಅಂತ ಏನು ಅನಿಸಲ್ಲ. ಏನಾದರೂ ಬಾಯಿ ಆಡಿಸ್ತಾನೆ ಇರ್ತೀನಿ, ತಿಂತಾನೇ ಇರ್ತೀನಿ. ಸೊ ಬಟಾಣಿ ಆ ಥರ ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ ಫಸ್ಟೇ. ಸೊ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಿಂದ್ಕೊಂಡು ಆರಾಮಾಗಿ ಹೋಗಿದ್ದು ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಮಹದೇಶ್ವರ ಬೆಟ್ಟದ ಒಂಥರ ಏನೋ ಸ್ಪೆಷಲ್ಲು. ಹೆಂಗೆ ಅಂತಂದರೆ, ಇವಾಗ ವರ್ಷಕ್ಕೆ ಒಂದು ಸರಿ ಹೋಗೋದಕ್ಕೂ ವರ್ಷದಲ್ಲಿ ಒಂದು 5-6 ಸರಿ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಒಂಥರ ಏನೋ ತವ್ರ ಮನೆ ಫೀಲ್ ಅನ್ನೋ ಥರ ಇರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ ಫೀಲ್. ಅಲ್ಲಿಗೆ ಹೋಗಬೇಕು ಅಂದ ತಕ್ಷಣ ಆರಾಮಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಒಂದು ಸ್ವಲ್ಪ ಮೈಲಿಗೆ ಅಂತ ಏನಿರುತ್ತೆ, ಸೊ ಅದನ್ನೆಲ್ಲ ನೋಡಿಕೊಂಡು ಹೋಗಿದ್ದು ಬರ್ತೀವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಗುತ್ತೆ ನಮಗೆ. ಹೋದಾಗೆಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಹಂಗೇನೆ ಈ ತಿರುವುಗಳ ಟೈಮಲ್ಲಿ ತುಂಬ ಚೆನ್ನಾಗಿ ಡ್ರೈವರ್ ಮಾತ್ರ ಸಖತ್ತಾಗಿ ಡ್ರೈವಿಂಗ್ ಮಾಡ್ದ ಅಂತಲೇ ಹೇಳ್ಬೋದು. ಒಂಥರ ಮೈ ಜುಮ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಅಷ್ಟು ತಿರುವಲ್ಲಿ ಟರ್ನ್ ಮಾಡಬೇಕಾದ್ರಂತೂ ಒಂಥರ ಭಯ ಆಗ್ತಾಯಿತ್ತು, ಎಲ್ಲಿ ವಾಲ್ ಬಿದ್ದುಬಿಡ್ತೀವೋ ಏನಾಗ್ಬಿಡುತ್ತೋ ಅನ್ನೋ ಥರ. ಯಾಕಂದರೆ ಆಲ್ಮೋಸ್ಟ್ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ ಅಲ್ವಾ, ಬಸ್ ಡಿಕ್ಕಿ ಆಯಿತು, ಆಕ್ಸಿಡೆಂಟ್ ಆಯಿತು ಅಂತ. ಸೊ ಹಾಗಾಗಿ ಜಸ್ಟ್ ಆ ಫೀಲ್ ಇದ್ದೇ ಇರುತ್ತೆ ಹೋಗ್ಬೇಕಾದ್ರೆ. ಆದರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಇವನ್ನು ಡ್ರೈವ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಸೊ ಒಂಥರ ಚೆನ್ನಾಗಿತ್ತು, ಮಜವಾಗಿತ್ತು. ಹಾಗೆಯೇ ಯಾರ್ಯಾರು ಹೋಗಿದ್ವಿ ಅಂತ ನಾನು ಹೇಳಲೇ ಇಲ್ಲ ಅಲ್ವಾ. ಸೊ ಹಸ್ಬೆಂಡ್ ಫ್ಯಾಮಿಲಿ ಅವ್ರ ಜೊತೆ ಹೋಗಿದ್ದಿತ್ತು. ಅಂದರೆ ನಮ್ಮ ಅತ್ತಿಗೆಯರಾಗಿರ್ಬೋದು, ಅವ್ರ ಮಕ್ಕಳು, ಹಾಗೆಯೇ ನಾನು, ನನ್ನ ಹಸ್ಬೆಂಡ್, ಇಷ್ಟು ಜನ ಹೋಗಿದ್ವಿ. ಒಂದು 6-7 ಜನ ಹೋಗಿದ್ವಿ ಅಲ್ಲಿಗೆ. ಒಂಥರ ತುಂಬ ಚೆನ್ನಾಗಿತ್ತು, ಮಜವಾಗಿತ್ತು. ಸಿಕ್ಕಾಪಟ್ಟೆ ಕಾಮಿಡಿ ಅಂತೂ ನಡೀತಾನೆ ಇರುತ್ತೆ ನಮ್ಮ ಫ್ಯಾಮಿಲೀಲಿ. ಒಸಿ ಪಸಿ ತರಲೆ ಅಂತೂ ನಡೆಯೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಒಂಥರ ಮಜವಾಗಿರುತ್ತೆ. ಎಷ್ಟು ನಗಾಡಿರ್ತೀವಿ ಅಂತಂದರೆ, ಹೋಗ್ಬೇಕಾದ್ರೂ ಯಾರನ್ನಾದ್ರೂ ಕಾಲು ಎಳ್ಕೊಂಡು ನಗಾಡ್ತಿರ್ತೀವಿ. ಕೂತಿರತ್ತವ್ ಅಂದರೆ ರೂಮಲ್ಲಿ ಎಲ್ಲ ತವಂತೂ ಕಾಲು ಎಳ್ಕೊಂಡು ನಗಾಡಿಕೊಂಡು ಖುಷಿಯಾಗಿಯೇ ಹೋಗಿದ್ದು ಬರ್ತೀವಿ ದೇವಸ್ಥಾನಕ್ಕೆ ನಾವು. ಫೈನಲಿ ನಾವು ಒಂದು 11 ಓ ಕ್ಲಾಕ್ಗೆ ತಲುಪಿದ್ವಿ ಮಹದೇಶ್ವರ ಬೆಟ್ಟನ. ಬೆಳಿಗ್ಗೆ 7:30ಗೆ ಬಿಟ್ಟಿದ್ದು, ಓಕೆನಾ. 11 ಗಂಟೆ ಅಷ್ಟರಲ್ಲಿ ಹೋಗಿ ತಲುಪಿದ್ವಿ ಮಹದೇಶ್ವರ ಬೆಟ್ಟನ. ಹಾಗೆಯೇ ಸ್ವಲ್ಪ ಟಿಕೆಟ್ ಎಲ್ಲ ತೊಗೊಂಡು, ಅಂದರೆ ರೂಮ್ ಎಲ್ಲ ತೊಗೊಂಡು ಜಸ್ಟ್ ಹೋಗ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಹೋದ್ವಿ. ಸೊ ರೂಮ್ಗೆ ಹೋಗಿ ರೂಮಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು, ಹಂಗೇ ಹೊರಗಡೆ ಗಿಡದ ಹತ್ರ ಹಾವು ಬೇರೆ ಕಾಣಿಸ್ಕೊಂತು ಆಯಿತಾ. ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ, ಅಂದರೆ ಬೇಸಿಗೆ ಕಾಲ ಟೈಮ್ ಅಲ್ವಾ, ಸೊ ಹಾಗಾಗಿ ಹೊರಗಡೆ ಬಂದೇ ಇರುತ್ತೆ, ಇಟ್ಸ್ ಓಕೆ. ಸೊ ಅದೆಲ್ಲ ಬಂದಿದ್ದಾದಮೇಲೆ ಸ್ವಲ್ಪ ವಾಮಿಂಟ್ ಆಗಿರೋದ್ರಿಂದ ನನಗಲ್ಲ, ನಮ್ಮ ಮನೆಯವ್ರಿಗೆ, ಅಂದರೆ ನಮ್ಮ ಅತ್ತಿಗೆಗೆ ವಾಮಿಂಟ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಸೊ ನಮ್ಮ ಅತ್ತಿಗೆ ಮಕ್ಕಳು, ಹಾಗೆಯೇ ನಮ್ಮ ಅತ್ತಿಗೆ ಮನೆ ಪಕ್ಕದವ್ರು ಒಬ್ಬರು ಬಂದಿದ್ದರು. ಮತ್ತು ನನ್ನ ಹಸ್ಬೆಂಡು, ನಾನು, ಇಷ್ಟು ಜನ ಹೋಗಿದ್ವಿ. ಫಸ್ಟು ಊಟಕ್ಕೇ ಹೊರಟೋಗ್ಬಿಟ್ಟಿದ್ದೀವಿ.
ನೆಕ್ಸ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ, ಸ್ನಾನ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ದಿನಸಿಗಳು, ತರಕಾರಿಗಳು ಎಷ್ಟೊಂದು ಗುಡ್ಡೆ ಹಾಕಿದೆ ಅಲ್ವಾ. ಡೈಲಿ ಅಂದರೆ 3 ಟೈಮ್ಸು ಕೂಡ ಊಟ ನಡೀತಿರುತ್ತೆ ಅಲ್ವಾ. ಏನೋ ಒಂಥರ ಅದನ್ನು ಎಕ್ಸ್ಪ್ಲೇನೇ ಮಾಡೋದಕ್ಕೆ ಆಗಲ್ಲ ಆ ಫೀಲ್ನ. ಅಂದರೆ ಡೈಲಿ ಈ ಥರ ಡೈಲಿ ಅಡುಗೆ ಮಾಡ್ತಾನೆ ಇರಬೇಕು, ಅವರು ಬಡಿಸ್ತಾನೆ ಇರಬೇಕು, ಒಂದು ಸ್ವಲ್ಪನೂ ಅವ್ರಿಗೆ ಬೇಜಾರೇ ಆಗಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಇವಾಗ ರೂಮ್ಗೆ ಬಂದಿದ್ದೀವಿ. ನಿಮ್ಗೆ ರೂಮ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆಯೇನೋ ಅಂತ ನೋಡಿ ಅಂತ. ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ರೂಮು, ಆ ಥರ ಏನು ಚೆನ್ನಾಗಿಲ್ಲ, ಅಯ್ಯೋ ಯಾಕೆ ಈ ರೂಮ್ ಬುಕ್ ಮಾಡ್ಕೊಂಡ್ವಿ ಅನ್ನೋ ಥರ ಏನಿಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಇಟ್ಟಿದ್ರು. ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಹಂಗೇನೆ 4 ಕಾಟ್ಗಳಿತ್ತು, ಬೆಡ್ಡು ಮತ್ತು ಬೆಡ್ಶೀಟು, ಪಿಲ್ಲೋಸು, ಬಾತ್ರೂಮು ಎಲ್ಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಟೀ ಕುಡಿತಾ ಇದ್ದೀವಿ, ಲೆಮನ್ ಟೀ. ಸೊ ನಾವು ಕರೆಂಟ್ ಸ್ಟವ್ ಏನು ಬರುತ್ತೆ ಅದನ್ನು ಕ್ಯಾರಿ ಮಾಡಿದ್ವಿ, ತಗೊಂಡೋಗಿದ್ವಿ. ಸೊ ಹಂಗೇನೆ ಒಂದು ಪಾತ್ರೆ, ಟೀ ಪುಡಿ, ಬೆಲ್ಲ ಎಲ್ಲನೂ ತಗೊಂಡೋಗಿದ್ವಿ. ಸ್ವಲ್ಪ ಟೀ ಕುಡಿಯೋರು ಫ್ಯಾಮಿಲಿ ನಮ್ಮದು ಅಂತಲೇ ಅಂದ್ಕೊಳ್ಳಿ. ಸೊ ಹಾಗಾಗಿ ಟೀನ ಅಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಇಟ್ಕೊಳ್ಳೋದಕ್ಕೂ ಕೂಡ ತಗೊಂಡೋಗಿ ಟೀ ಎಲ್ಲ ಕುಡಿದು ಮತ್ತು ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಕೂಡ ಆದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೇವೆ ಮಾಡೋದಕ್ಕಂತೂ ಆಗ್ತಾನೇ ಇಲ್ಲ, ಅಷ್ಟು ಸುಡ್ತಾ ಇತ್ತು ಬಿಸಿಲು ಅಂತಲೇ ಹೇಳ್ಬೋದು. ಸೊ ಸೇವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋಸು ಫ್ಯಾಮಿಲಿಯವ್ರ ಜೊತೆ ಮತ್ತು ನಾನು ನನ್ನ ಅತ್ತಿಗೆ ಮಗಳು ಎಲ್ಲರ ಜೊತೆ ಫೋಟೋಸ್ ಎಲ್ಲ ತಗೊಂಡು ರೀಲ್ಸ್ ಏನಾದರೂ ಇದ್ದರೆ ರೀಲ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ಸೊ ಆರಾಮಾಗಿ ನಿಧಾನಕ್ಕೆ ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋದಾಗ ಅಷ್ಟೊಂದೇನು ರಶ್ ಅಂತ ಅನಿಸಲ್ಲ. ಸೊ ಹಾಗಾಗಿ ಆರಾಮಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಬೋದು ಅಂತ ಹೇಳ್ತೀನಿ. ಸುಮ್ಮನೆ ಮಧ್ಯಾಹ್ನ ಟೈಮ್ ಹೋಗೋದು ಇಲ್ಲ ಬೆಳಗಿನ ಟೈಮ್ ಹೋಗೋದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆಯಿತಾ. ಆ ಟೈಮಲ್ಲೆಲ್ಲ ಹೋಗ್ಬಿಟ್ಟು ನಿಂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಆರಾಮಾಗಿ ನಿಧಾನಕ್ಕೆ ಹೋಗಬೇಕು ಅಂದರೆ ಸುಮ್ಮನೆ ಮಧ್ಯಾಹ್ನ ಟೈಮಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಅಷ್ಟೊಂದೇನು ರಶ್ ಅಂತ ಅನಿಸಲ್ಲ ಆಯಿತಾ. ಇವಾಗ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪ ಜನನೇ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಚಿನ್ನದ ತೇರು ಎಳೆಯೋ ಟೈಮ್ಗಂತೂ ನೋಡಬೇಕು, ಎಲ್ಲಿರ್ತಾರೋ ಜನಗಳು ಅದಂತೂ ಗೊತ್ತಿಲ್ಲ. ಸೊ ಎಲ್ಲರೂ ಬಂದ್ಬಿಡ್ತಾರೆ. ಎಷ್ಟು ಜನ ಮುತ್ಕೊಂಡಿರ್ತಾರೆ ಅಂದರೆ ಯಪ್ಪಾ ನಿಜವಾಗ್ಲೂ ಮಾದೇಶ್ವರ ಒಂಥರ ಅದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಅಂತಲೇ ಹೇಳ್ಬೋದು. ಒಂಥರ ಏನೋ ಆ ಥರ ಇರುತ್ತೆ ಅದು. ಸೊ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಯಾರಾದರೂ ಹೋಗಿಲ್ಲ ಅಂತಂದರೆ, ನನ್ನ ವೀಡಿಯೋಸ್ ನೋಡೋರು ಮಾದೇಶ್ವರ ಬೆಟ್ಟಕ್ಕೆ ಹೋಗಿಲ್ಲ ಅಂದರೆ ಪ್ಲೀಸ್ ಒಂದು ಸತಿ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಸೊ ಕೆಲವೊಂದು ತೇರುಗಳು ಎಲ್ಲ ಎಳಿತಿದ್ರು. ಅಂದರೆ ಮಾದೇಶ್ವರದ್ದು ಉಳಿವಾನ ಏನು ಬರುತ್ತೆ, ಬೆಳ್ಳಿ ತೇರು, ಅದನ್ನೆಲ್ಲ ಎಳಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ವಿ ಅಲ್ವಾ, ಹಂಗೇನೆ ಧೂಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಡೋಣ, ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಗಡೆ ಧೂಪ ಎಲ್ಲ ಹಚ್ಚುತ್ತಾ ಇದ್ದೀವಿ ಇವಾಗ.
ಹಾಗೇನೇ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಅಲ್ಲೆಲ್ಲೋ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಎಲ್ಲ ಅಂದರೆ ರೀಲ್ಸ್ ಮಾಡೋ ಟೈಪಲ್ಲಿ ವೀಡಿಯೋಸ್‌ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾನೆ ಅಂದರೆ ನಮ್ಮ ಅತ್ತಿಗೆ ಮಗ. ಸೊ ಇಟ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ? ಸೊ ಅದಾದಮೇಲೆ ಬಸಪ್ಪನ ದೇವ್ರ ದರ್ಶನನೂ ಕೂಡ ಮಾಡ್ಕೊಬಂದ್ವಿ. ಸೊ ಇನ್ನೇನಿಲ್ಲ ಎಲ್ಲ ಮುಗೀತು ಅಂತ ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಹಂಗೆ ಕೂತಿದ್ವಿ. ಹಂಗೇನೆ ಒಬ್ಬರು ಬಕ್ಕ ಏನು ಕಾಣಿಸ್ತಾ ಇದ್ದಾರೆ ನಿಮಗೆ, ಅವರಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ರಂಗೋಲಿ ಡಿಸೈನ್ನ ಬಿಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಅದು ಬಂದ್ಬಿಟ್ಟು 2 ಎಳೆ ಏನು ಬರುತ್ತೆ ಆ ಥರದ್ರಲ್ಲಿ ಬಿಡಿಸ್ತಾ ಇರೋದು. ಅಂದರೆ ಮಾಮೂಲಿ ನಾವಾಗಿದ್ದರೆ ನಾರ್ಮಲ್ ಬಿಡಿಸೋರ್ಗೆ ಗೊತ್ತಿರುತ್ತೆ ಅಲ್ವಾ, ಒಂದು ಎಳೆಯಲ್ಲಿ ಬಿಡಿಸ್ತಾ ಇರ್ತೀವಿ. ಬಟ್ ಇವಾಗ 2 ಡಬಲ್ ಎಲೆಯಲ್ಲಿ ರಂಗೋಲಿನ ಬಿಡಿಸ್ತಾ ಇದ್ದಿದ್ದು ನೀವು ನೋಡ್ತಾ ಇರ್ಬೋದು. ಎಷ್ಟು ಸಖತ್ತಾಗಿ ಬಿಡಿಸಿದ್ದಾರೆ ನೋಡ್ಬೋದು ನೀವು ಆಯಿತಾ. ನಾವು ಸ್ವಲ್ಪ ಟೈಮ್ ಕೂತ್ಕೊಂಡು ನೋಡಿದಾಗ ಇವ್ರು ಇಷ್ಟೇನೆ ಬಿಡಿಸ್ತಿದ್ದಿದ್ದು. ಮತ್ತೆ ಒಂದು 7:30 ಅನ್ನೋ ಅಷ್ಟರಲ್ಲಿ ಎಷ್ಟು ದೊಡ್ಡದಾಗಿ ಬಿಡಿಸಿದ್ರು ಅಂತಂದರೆ, ಬಿಡಿಸ್ತಾ ಇದ್ದಾರೆ ಸ್ಟಾಪು ಮಾಡ್ತಾ ಇಲ್ಲ, ಹಂಗೇನೆ ಕೂತ್ಕೋತಾನೂ ಇಲ್ಲ, ಕಂಟಿನ್ಯೂಯಸ್ ಆಗಿ ಬಿಡಿಸ್ತಾನೆ ಇದ್ರು. ಯಪ್ಪ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅವರೊಬ್ಬರು ಕಲ್ತಿರೋ ವಿದ್ಯೆಗಳು ಯಪ್ಪ ನಿಜ ಮೈ ಜುಮ್ ಅಂತಾನೆ ಅನಿಸುತ್ತೆ. ಏಕೆಂದರೆ ನಾವು ಸುಮ್ಮನೆ ಇದ್ದೀವ, ಏನು ಮಾಡ್ತಾನೆ ಇಲ್ವಾ ಅನ್ನೋ ಥರ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಒಂದೊಂದು ಸಾರಿ ಹೇಳ್ಬೇಕು ಅಂತಂದರೆ. ಅವಕ್ಕ ಹೌಸ್ ವೈಫು ಅಂತ ಅನ್ಕೊತೀನಿ, ಅವ್ರಿಗೆ ಪಾಪು ಆಗಿದೆ. ಅವರು ನಿಜ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು. ಸೇಮ್ ಅದೇ ಥರ ಎಲೆನ ಬಿಡಿಸಿ 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 ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಲ್ವಾ. ನಾವಂತೂ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಾನೇ ಇದ್ದೀವಿ. ಈಗಿನ ಜನ್ರೇಷನ್ ಅವರಂತೂ ಹೆವಿ ಫೋನ್ ಯೂಸ್ ಮಾಡ್ತಾನೆ ಇರ್ತಾರೆ, ಜಾಸ್ತಿ ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಏನಾದರೂ ಹೊಸ್ದಾಗಿ ಕಲ್ತ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಅಂತೂ ಇರೋದೇ ಇಲ್ಲ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ನೋಡಿದಾದಮೇಲೆ ನಾವು ಟೀನ ಇಟ್ಕೊಂಡು ಬಂದಿದ್ವಿ ಫ್ಲಾಸ್ಕಲ್ಲಿ. ಸೊ ಹಂಗೇನೆ ಕಡಲೆ ಬೀಜ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೇ ಕೂತ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಎಲ್ಲನೂ ತಿನ್ನೋಣ ಏನು, ಯಾಕಂದರೆ ಈವ್ನಿಂಗ್ ಟೈಮ್ ಆಗೋಗ್ಬಿಟ್ಟಿತ್ತು ಅಲ್ವಾ. ಸೊ ಹಾಗಾಗಿ ಹೊಟ್ಟೆ ಹಸಿತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನು ತಿಂತಾ ಕೂತಿದ್ವಿ. ಹಂಗೇನೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಒಂಥರ ಅದು ಶೇಡ್ ಯಾಕೆ ಅಂದರೆ ಕಲರ್ ಯಾವ ಥರ ಬರ್ತಿದೆ ವೀಡಿಯೋ ಅಂತಂದರೆ, ಮೇಲ್ಗಡೆ ಸ್ವಲ್ಪ ಟಾಪಲ್ಲಿ ಗ್ರೀನ್ ಕಲರ್ದೆಲ್ಲ ಹಾಕಿದ್ರಲ್ವ. ಸೊ ಅದರದ್ದು ಬೆಳಕು ಬೀಳ್ತಾ ಇರೋದ್ರಿಂದ ಒಂಥರ ಗ್ರೀನಿಶ್ ಆಗಿ ಕಾಣಿಸ್ತಾ ಇತ್ತು. ಸೊ ಒಂಥರ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋಗಿದ್ದಂತ ಏನೋ ಒಂಥರ ಅದು ಚೆನ್ನಾಗಿರುತ್ತೆ. ಸೊ ಖುಷಿಯಾಗಿ ಆರಾಮಾಗಿ ಹೋಗಿದ್ದು ಬಂದ್ವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬಿಡಿಸಿದ್ದಾರೆ ಅಂತ. ಸೊ ಇಷ್ಟು ಬಿಡಿಸಿರೋದಲ್ಲದೆ ಅವರು ಇನ್ನೂ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ. ನಾನು ಆವಾಗಲೇ ತೋರಿಸಿದ್ದಕ್ಕೂ ಇವಾಗ ನೀವು ನೋಡ್ತಾ ಇರೋದಕ್ಕೂ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಅಂದರೆ ಎಷ್ಟು ದೊಡ್ಡದಾಗಿ ಬಿಡಿಸಿದ್ದಾರೆ ಅವರು ಅಂತ. ಎಷ್ಟು ಅವರ್ ಆಗಿದೆ ಅಂತಂದರೆ ಅಷ್ಟು ಅವರು ಕೂಡ ಅವರು ಕಂಟಿನ್ಯೂ ಆಗಿ ಬಗ್ಕೊಂಡೇ ಬಿಡಿಸಿದ್ದಾರೆ. ಅಪ್ಪ ನಿಜ ಗ್ರೇಟ್ ಅಂತಲೇ ಹೇಳ್ಬಹುದು. ಫೈನಲಿ ಇವಾಗ ಒಂದು 7:00 ಆಗಿತ್ತು ಅಂತ ಅನ್ಕೊತೀನಿ. 7:30 ಚಿನ್ನದ ತೇರು ಹೊರ್ಗಡೆಗೆ ಬರೋದು. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಚಿನ್ನದ ತೇರು ಬರ್ತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಎಲ್ಲಿರ್ತಾರೋ ಏನು ಮಾಡ್ತಿರ್ತಾರೋ ಅಂತಂತೂ ಗೊತ್ತಿಲ್ಲ ಆಯಿತಾ. ಅಂದರೆ ನಮ್ಮ ಥರನೇ ಏನು ರೂಮಲ್ಲಿ ಇರ್ತಾರೋ ಇಲ್ಲ ಬಂದು ಆ ಕಡೆ ಆ ಟೈಮಲ್ಲಿ ನಾವು ಬಂದ ಟೈಮಲ್ಲಿ ನೋಡಿದ್ರೆ ಜನನೇ ಇಲ್ವೇನೋ, ರಶ್ಶೇ ಇಲ್ವೇನೋ ಅನ್ನೋ ಥರ ಫೀಲ್ ಇರ್ತಿತ್ತು. ಬಟ್ ಇಲ್ಲ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಇದ್ದಾರೆ ಅಂತ ಚಿನ್ನದ ತೇರು ಬರೋ ಟೈಮಲ್ಲಿ. ಹಬ್ಬ ನಿಜವಾಗ್ಲೂ ಡೈಲಿ ಇಷ್ಟು ಜನ ಬಂದೇ ಬರ್ತಾರೆ ದೇವಸ್ಥಾನಕ್ಕೆ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಾದೇಶ್ವರ ಆದಷ್ಟು ನೀವು ಏನೇನು ಅಂದ್ಕೊಂಡಿದ್ದೀರಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಹಂಗೇನೆ ನನಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಸೊ ಫೈನಲಿ ಚಿನ್ನದ ತೇರು ಬರ್ತಾ ಇದೆ, ನೀವು ನೋಡ್ತಾ ಇರಬಹುದು.
ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಾವು ಡೈರೆಕ್ಟ್ ಸಾಲೂರು ಮಠ ಏನು ಬರುತ್ತೆ ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಆಮೇಲೆ ಮಲ್ಕೊಳ್ಳೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸಾಲೂರು ಮಠಕ್ಕೆ ಬಂದಿದ್ದೀವಿ ಇವಾಗ. ಅಂದರೆ ಅಲ್ಲಿ ಊಟ ಚೆನ್ನಾಗಿರುತ್ತೆ ಆಯಿತಾ, ಮುದ್ದೆ ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಸೊ ಬೆಳಿಗ್ಗೆಯಿಂದ ನಡೆದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಹೋಗಿರೋರು ಗೊತ್ತಿರುತ್ತೆ ಅಲ್ವಾ, ಅಂದರೆ ದೇವಸ್ಥಾನದಿಂದ ಸಾಲೂರು ಮಠಕ್ಕೆ ಎಷ್ಟು ದೂರ ಇದೆ ಅಂತ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗಲೇಬೇಕು. ಮತ್ತೆ ವಾಪಸ್ ನಡ್ಕೊಂಡ್ಬಂದು ಮತ್ತೆ ನಾವು ರೂಮ್ ಮಾಡಿರೋದಂತೂ ಸಿಕ್ಕಾಪಟ್ಟೆ ದೂರ ದೇವಸ್ಥಾನಕ್ಕೆ. ಅಲ್ಲಿಗೆ ಬೇರೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ನನಗಂತೂ ಸಾಕಾಗ್ಬಿಟ್ಟಿತ್ತು. ಸೊ ಫೈನಲಿ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ವಾಪಸ್ ರೂಮಿಗೆ ಹೋದ್ವಿ. ರೂಮಿಗೆ ಹೋದ ತಕ್ಷಣ ಏನು ವೀಡಿಯೋಸ್ನ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಹೇಳ್ದೆ ಅಲ್ವಾ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ. ಸೊ ಹಾಗಾಗಿ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಹಾಗಾಗಿ ಹೋದ ತಕ್ಷಣ ಸ್ವಲ್ಪ ಆದರೂ ಬಿಟ್ಟಿಲ್ಲ, ಮಾತಾಡ್ತಾನೇ ಇದ್ವಿ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಹೋಗ್ಬಿಟ್ಟು ಮಲ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಎದ್ದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ಉಳಿವಾನ ಎತ್ತಿಸ್ಬೇಕಾಗಿತ್ತು, ತೇರು ಎಳಿಸ್ಬೇಕಾಗಿತ್ತು. ಹಾಗಾಗಿ ದೇವಸ್ಥಾನದ ಹತ್ರಕ್ಕೆ ಮತ್ತೆ ಬಂದು ಉಳಿವಾನ ಎತ್ತಿಸಿದಾದ್ಮೇಲೆ ವಾಪಸ್ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.